ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ವೈಶಾಖ ಮಾಸದ ಹುಣ್ಣಿಮೆಯನ್ನು ನಾವು ಬುದ್ಧ ಪೂರ್ಣಿಮೆ, ಆಗಿ ಹುಣ್ಣಿಮೆ, ವೈಶಾಖ ಮಾಸದ ಹುಣ್ಣಿಮೆ ಅಂತ ಕರಿತೀವಿ. ಹಾಗಾದರೆ ಈ ಹುಣ್ಣಿಮೆಯ ಮಹತ್ವವೇನು ಮತ್ತು ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಮತ್ತು ಹುಣ್ಣಿಮೆಯ ಒಂದು ಸರಳವಾದ ಪೂಜಾ ವಿಧಾನ, ಇದೆಲ್ಲದರ ಒಂದು ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವೈಶಾಖ ಮಾಸದ ಹುಣ್ಣಿಮೆಯನ್ನು ನಾವು ಬುದ್ಧ ಪೂರ್ಣಿಮೆ ಅಂತ ಯಾಕೆ ಕರಿತೀವಿ ಅಂದರೆ, ಈ ದಿನ ಬುದ್ಧನ ಜಯಂತಿ ಅಥವಾ ಬುದ್ಧನ ಒಂದು ಜನ್ಮದಿನ ಅಂತ ಕರಿತೀವಿ. ಅಷ್ಟೇ ಅಲ್ಲದೆ ಈ ದಿನದಂದೇ ಬುದ್ಧನಿಗೆ ಜ್ಞಾನೋದಯ ಸಹ ಆಗಿದ್ದು ಅಂತ ಹೇಳ್ತಾರೆ. ಹಾಗಾಗಿ ಈ ದಿನ ನಾವು ಬುದ್ಧನ ಒಂದು ಜಯಂತಿಯನ್ನು ಸಹ ಆಚರಣೆ ಮಾಡ್ತೀವಿ. ಇನ್ನು ವೈಶಾಖ ಮಾಸದ ಈ ಹುಣ್ಣಿಮೆಯ ದಿನ ನದಿ ಸ್ನಾನವನ್ನು ಮಾಡಿ ಪಿತೃಗಳಿಗೆ ತರ್ಪಣವನ್ನು ಸಹ ಕೊಡ್ತಾರೆ. ಅಷ್ಟೇ ಅಲ್ಲದೆ ವೈಶಾಖ ಮಾಸದಲ್ಲಿ ವಿಷ್ಣುವು ಅತ್ಯಂತ ಪ್ರಿಯವಾದ ಒಂದು ಮಾಸ ಅಂತ ಹೇಳ್ತಾರೆ. ಹಾಗಾಗಿ ವೈಶಾಖ ಮಾಸದಲ್ಲಿ ನದಿ ಸ್ನಾನವನ್ನು ಮಾಡಿ ವಿಷ್ಣು ಸಹಸ್ರನಾಮವನ್ನು ಪಠಿಸೋದ್ರಿಂದ ನಮ್ಮ ಸಕಲ ಕೋರಿಕೆಗಳು ಸಹ ನೆರವೇರುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಸ್ನೇಹಿತರೆ, ಈ ಬುದ್ಧ ಪೂರ್ಣಿಮೆಯ ಒಂದು ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಹುಣ್ಣಿಮೆ ತಿಥಿ ಬಂದು ನಮಗೆ ಈ ವರ್ಷ 2026ರಲ್ಲಿ ಮೇ 1ನೇ ತಾರೀಕು ಶುಕ್ರವಾರ ಹುಣ್ಣಿಮೆ ಇದೆ. ಆದರೆ ನಮಗೆ ಹುಣ್ಣಿಮೆ ತಿಥಿ ಪ್ರಾರಂಭ ಆಗೋದು ಏಪ್ರಿಲ್ 31ನೇ ತಾರೀಕು ಗುರುವಾರ ರಾತ್ರಿ 9:12 ಹುಣ್ಣಿಮೆ ತಿಥಿ ಪ್ರಾರಂಭವಾಗಿ ಶುಕ್ರವಾರ ಮೇ 1ನೇ ತಾರೀಕು ರಾತ್ರಿ 10:52 ಹುಣ್ಣಿಮೆ ತಿಥಿ ಅನ್ನೋದು ನಮಗೆ ಮುಕ್ತಾಯ ಆಗುತ್ತದೆ ಸ್ನೇಹಿತರೆ. ಹುಣ್ಣಿಮೆ ಶುಕ್ರವಾರ ಇಡೀ ದಿನ ಇರುತ್ತೆ. ಅಷ್ಟೇ ಅಲ್ಲದೆ ಈ ದಿನ ಸಿದ್ಧಿಯೋಗ ಸಹ ಪ್ರಾಪ್ತಿಯಾಗುತ್ತದೆ ಮತ್ತು ಸೂರ್ಯೋದಯ ತಿಥಿಗೂ ಚಂದ್ರೋದಯ ತಿಥಿಗೂ 2 ತಿಥಿಗೂ ಹುಣ್ಣಿಮೆ ತಿಥಿ ಇರೋದ್ರಿಂದ ಅತ್ಯಂತ ವಿಶೇಷ ಯೋಗದಲ್ಲಿ ಬಂದಿರುವಂಥ ಈ ಹುಣ್ಣಿಮೆಯ ದಿನ ತಪ್ಪದೆ ಮನೆಯಲ್ಲಿ ಕನಕದಾರ ಸ್ತೋತ್ರ, ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿ ಸ್ತ್ರೀ ಸೂಕ್ತವನ್ನು ಪಠಿಸೋದು ಮತ್ತು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡೋದ್ರಿಂದ ನಮ್ಮ ಮನೆಯಲ್ಲಿರುವಂಥ ಎಲ್ಲ ರೀತಿಯಾದಂಥ ಒಂದು ಸಂಕಷ್ಟಗಳು ನಿವಾರಣೆ ಆಗುತ್ತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ. ಇನ್ನು ಆ ದಿನ ಪ್ರತಿ ಸಲ ನೀವು ಯಾವ ರೀತಿ ಹುಣ್ಣಿಮೆಗೆ ಪೂಜೆ ಮಾಡ್ತಿರಲ್ಲ ಅದೇ ರೀತಿ ಹುಣ್ಣಿಮೆ ಪೂಜೆಯನ್ನು ಮಾಡ್ಬೋದು. ಇನ್ನು ಪೂಜೆಗೆ ನಮಗೆ ಶುಭ ಸಮಯ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಬೋದು. ಅದು ಬಿಟ್ಟರೆ ಇಡೀ ದಿನ ಶುಭ ಕಾಲ ಇರೋದ್ರಿಂದ ರಾಹುಕಾಲ ಒಂದನ್ನು ಬಿಟ್ಟು ನಾವು ಇಡೀ ದಿನ ಪೂಜೆಯನ್ನು ಮಾಡ್ಬೋದು. ಅಷ್ಟೇ ಅಲ್ಲದೆ ಅತ್ಯಂತ ನಮಗೆ ಒಂದು ಶುಭ ಯೋಗದಲ್ಲಿ ಈ ಒಂದು ವೈಶಾಖ ಹುಣ್ಣಿಮೆ ಬಂದಿರೋದ್ರಿಂದ ಈ ದಿನ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಪೂರ್ಣ ಚಂದ್ರನನ್ನು ದರ್ಶನ ಮಾಡೋದ್ರಿಂದ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ ಅಂತ ಸಹ ಹೇಳ್ತಾರೆ ಸ್ನೇಹಿತರೆ. ಇನ್ನು ಈ ವೈಶಾಖ ಮಾಸದಲ್ಲಿ ಮುಖ್ಯವಾಗಿ ನದಿ ಸ್ನಾನಕ್ಕೆ ಮಹತ್ವವಿದೆ. ಹಾಗಾಗಿ ನಿಮ್ಮ ಹತ್ತಿರದಲ್ಲಿ ಎಲ್ಲಾದರೂ ನದಿ ಸ್ನಾನ ಇದ್ದರೆ ಆ ದಿನ ನದಿಯಲ್ಲಿ ಸ್ನಾನವನ್ನು ಮಾಡಿ ದೇವರ ದರ್ಶನವನ್ನು ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಸ್ನೇಹಿತರೆ. ಇನ್ನು ಈ ದಿನ ವಿಶೇಷವಾಗಿ ಲಕ್ಷ್ಮಿ ಗಣಪತಿಯ ಪೂಜೆಯನ್ನು ಮಾಡಿ ಕಳಶ ಸ್ಥಾಪನೆಯನ್ನು ಮಾಡಿ ಅರ್ಚನೆಯನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿ ನಾವು ಮಹಾಲಕ್ಷ್ಮಿ ಸ್ತೋತ್ರವನ್ನು ಅಥವಾ ವಿಷ್ಣು ಸಹಸ್ರನಾಮವನ್ನು, ಶ್ರೀ ಸೂಕ್ತವನ್ನು ಅಥವಾ ಕನಕದಾರ ಸ್ತೋತ್ರವನ್ನು ಆ ದಿನ ಸಾಯಂಕಾಲ ಮನೆಯಲ್ಲಿ ಪಾರಾಯಣ ಮಾಡೋದ್ರಿಂದ ನಮ್ಮ ಎಲ್ಲ ರೀತಿಯಾದಂಥ ಇಷ್ಟಾರ್ಥಗಳು ಸಹ ನೆರವೇರುತ್ತದೆ ಅನ್ನೋ ಒಂದು ನಂಬಿಕೆ ಇದೆ ಸ್ನೇಹಿತರೆ. ಇನ್ನು ಈ ದಿನ ಮುಖ್ಯವಾಗಿ ಮಹಾಲಕ್ಷ್ಮಿಗೆ ಪ್ರಿಯವಾದಂಥ ವಸ್ತುಗಳನ್ನು ಮನೆಗೆ ತಂದು ಅಂದರೆ ಕವಡೆ, ಗೋಮತಿ ಚಕ್ರ, ಕಮಲದ ಬೀಜ, ಕೆಂಪು ಗುಲಗಂಜಿ, ಈ ರೀತಿಯಾದಂಥ ಲಕ್ಷ್ಮಿಗೆ ಪ್ರಿಯವಾದಂಥ ವಸ್ತುಗಳನ್ನ ಮನೆಗೆ ತಂದು ಅವುಗಳನ್ನ ಪೂಜೆಯನ್ನು ಮಾಡಿ ನಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಡೋದ್ರಿಂದ ಮನೆಯಲ್ಲಿ ಇರುವಂಥ ಎಲ್ಲ ರೀತಿಯ ಹಣಕಾಸಿನ ಒಂದು ಸಮಸ್ಯೆಗಳು ಅನ್ನೋದು ನಿವಾರಣೆ ಆಗುತ್ತದೆ ಸ್ನೇಹಿತರೆ. ಹಾಗಾಗಿ ಈ ಹುಣ್ಣಿಮೆ ಶುಕ್ರವಾರ ದಿವಸ ಬಂದಿರೋದ್ರಿಂದ ತುಂಬಾ ವಿಶೇಷತೆಯನ್ನು ಪಡೆದಿದೆ. ಹಾಗಾಗಿ ಆ ದಿನ ತಪ್ಪದೆ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದ್ರಿಂದ ಶ್ರೀಮನ್ನಾರಾಯಣ ಲಕ್ಷ್ಮಿಯ ಆಶೀರ್ವಾದ ಸದಾಕಾಲ ಇರುತ್ತದೆ ಅನ್ನೋ ಒಂದು ನಂಬಿಕೆ ಇದೆ ಸ್ನೇಹಿತರೆ. ತಿಳ್ಕೊಂಡ್ರಲ್ಲ ಸ್ನೇಹಿತರೆ, ವೈಶಾಖ ಮಾಸದ ಬುದ್ಧ ಪೂರ್ಣಿಮೆಯ ಮಹತ್ವವೇನು, ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ, ಸರಳವಾದ ಪೂಜಾ ವಿಧಾನದ ಒಂದು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತೊಂದು ಒಳ್ಳೆಯ ಪೂಜಾ ಮಾಹಿತಿಯೊಂದಿಗೆ ನಾನು ಮತ್ತೆ ಸಿಗ್ತೀನಿ ಸ್ನೇಹಿತರೆ. ವಿಡಿಯೋವನ್ನು ಕೊನೆವರೆಗೂ ನೋಡಿದಂಥ ಎಲ್ರಿಗೂ ಧನ್ಯವಾದಗಳು.